ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಕಾಸ್ಟಿಂಗ್ ಕೌಚ್ನ ಸದ್ದು ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ಸಿನಿಮಂದಿ ಕೇರಳದ ಹೇಮಾ ಕಮಿಟಿ ಮಾದರಿ ರೀತಿಯಲ್ಲಿ ಸಮಿತಿಯನ್ನ ರಚನೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಾಲಿವುಡ್ನಲ್ಲಿ ಯಾವ ರೀತಿಯಾಗಿ ಕಾಸ್ಟಿಂಗ್ ಕೌಚ್ ಸದ್ದು ಮಾಡ್ತೋ, ಹೇಮಾ ಕಮಿಟಿಯ ವರದಿ ರಿಲೀಸ್ ಆಯಿತು, ಅದರ ಬೆನ್ನಲ್ಲೇ ಸ್ಯಾಂಡಲ್ವುಡ್ನಲ್ಲೂ ಕೂಡ ಇದೇ ರೀತಿ ಕಾಸ್ಟಿಂಗ್ ಕೌಚ್ನ ಸದ್ದು ಹೆಚ್ಚಾಗ್ತಾ ಇದೆ. ಕೇರಳದ ಹೇಮಾ ಕಮಿಟಿ ಮಾದರಿಯಲ್ಲೇ ಇಲ್ಲೂ ಸಮಿತಿಯನ್ನ ರಚನೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಯಾಂಡಲ್ವುಡ್ನ ಸಿನಿಮಂದಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕಮಿಟಿ ರಚನೆ ಮಾಡಿ, ಇದರಿಂದಾಗಿ ಚಿತ್ರರಂಗದ ಲೈಂಗಿಕ ಶೋಷಣೆ ನಿಯಂತ್ರಣಕ್ಕೆ ಅನುಕೂಲ ಆಗುತ್ತೆ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ 153 ಜನರ ಸಹಿ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ನಿಯೋಗದ ವತಿಯಿಂದ. ಇಲ್ಲೂ ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡಿ, ಇದರಿಂದ ಸ್ಯಾಂಡಲ್ವುಡ್ನ ಚಿತ್ರರಂಗದಲ್ಲೂ ಕೂಡ ಈ ಕಾಸ್ಟಿಂಗ್ ಕೌಚ್ ಸದ್ದು ಕಡಿಮೆ ಆಗುತ್ತೆ, ಜೊತೆಗೆ ಲೈಂಗಿಕ ಕಿರುಕುಳ ಕೊಡುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಶೋಷಣೆಯನ್ನು ಕಡಿಮೆ ಮಾಡಬೇಕು ಅಥವಾ ಶೋಷಣೆಯನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಇಲ್ಲೂ ಕೂಡ ನಾವು ಸ್ಯಾಂಡಲ್ವುಡ್ನಲ್ಲೂ ಕೂಡ ಈ ರೀತಿ ಕಾಸ್ಟಿಂಗ್ ಕೌಚನ್ನು ತಡಿಬೇಕು ಅಂತ ಅಂದರೆ ಒಂದು ಕಮಿಟಿ ರಚನೆ ಆಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಸಲ್ಲಿಕೆ ಆಗಬೇಕು. ಹೀಗಾಗಿ ಇಲ್ಲೂ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿನಿಮಂದಿ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಈಗಾಗಲೇ ಬಾಲಿವುಡ್ನಲ್ಲಿ ಈ ರೀತಿಯಾಗಿ ಆಗ್ತಾ ಇತ್ತು, ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಮಾ ಕಮಿಟಿ ಕೂಡ ವರದಿಯನ್ನು ಕೊಟ್ಟಿದೆ. ಈ ರೀತಿ ಆಗ್ತಾ ಇದ್ದಿದ್ದು ನಿಜ, ಯಾರ್ಯಾರು ಶೋಷಣೆ ಅನುಭವಿಸಿದ್ದಾರೆ, ಈ ರೀತಿ ಮತ್ತೆ ಆಗಬಾರ್ದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬಾಲಿವುಡ್ನಲ್ಲಿ ಧ್ವನಿ ಎತ್ತಲಾಗಿದೆ. ಹೀಗಾಗಿ ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಇದೇ ರೀತಿಯಾಗಿ 153 ಜನರ ಸಹಿಯನ್ನು ಸಂಗ್ರಹಿಸಿ ಆ ಒಂದು ಪತ್ರವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಕೈ ಕೊಟ್ಟಿದ್ದಾರೆ. ನಮ್ಮಲ್ಲೂ ಕೂಡ ಈ ಕಮಿಟಿಯನ್ನು ರಚನೆ ಮಾಡಿ ನೀವು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲೂ ಕೂಡ ಇದೇ ರೀತಿಯಾಗಿ ಚಿತ್ರರಂಗದಲ್ಲಿ ಇರುವಂಥ ನಟಿಯರಿಗೆ ಶೋಷಣೆ ಆಗ್ತಾ ಇದೆ, ಲೈಂಗಿಕ ದೌರ್ಜನ್ಯ ಆಗ್ತಿದೆ, ಅದನ್ನು ತಡೆಗಟ್ಟಬೇಕು ಅಂದರೆ ಕಮಿಟಿ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ನಿಮ್ಮೆಲ್ಲರ ಮುಂದೆ ಹಾಕಿದ ಈ ಲೆಟರ್ ಫೈರ್ ಮೂಲಕ ಒಂದು ಲೆಟರ್ನ ನಾವು ರೆಡಿ ಮಾಡಿದ್ವಿ. ಪ್ರಪೋಸಿಂಗ್ ದ್ಯಾಟ್ CM sir and the state government provides a committee such as the Hema committee in Karnataka to look into the working conditions of women. ಅಂದ್ರೆ ಹೆಣ್ಮಕ್ಳ ಜನರಲ್ ಫಿಲ್ಮ್ ಇಂಡಸ್ಟ್ರಿನಲ್ಲಿರೋ ವರ್ಕಿಂಗ್ ಕಂಡೀಷನ್ಸ್ ನ ಇನ್ವೆಸ್ಟಿಗೇಟ್ ಮಾಡಿ ಇದಕ್ಕೆ ಒಳ್ಳೆ ರೆಕಮೆಂಡೇಶನ್ಸ್, ಹೌ ಕ್ಯಾನ್ ವಿ ಮೇಕ್ ದಿ ಎನ್ವೈರನ್ಮೆಂಟ್ ಸೇಫರ್ ಅಂಡ್ ಹ್ಯಾಪಿಯರ್ ಫಾರ್ ಪೀಪಲ್ ಟು ವರ್ಕ್ ಇನ್, ಅಷ್ಟೇ ನಾವೊಂದು ಪ್ರಪೋಸಲ್ ಮಾಡಿದ್ವಿ. ಸೊ ಇದನ್ನ ತುಂಬಾ ಖುಷಿಯಾಗಿ ಅವರು ಇಸ್ಕೊಂಡ್ರು. ಅಂಡ್ ಡೀಟೇಲ್ ಆಗಿ ಮತ್ತೆ ಇವತ್ತು ನಾವು CM ಹತ್ರ ನಿನ್ನೆ ನಿಮ್ಮೆಲ್ಲರ ಮುಂದೆ ಹಾಕಿದ ಈ ಲೆಟರ್ ಫೈರ್ ಮೂಲಕ ಒಂದು ಲೆಟರ್ನ ನಾವು ರೆಡಿ ಮಾಡಿದ್ವಿ. ಪ್ರಪೋಸಿಂಗ್ ದ್ಯಾಟ್ CM sir and the state government provides a committee such as the Hema committee in Karnataka to look into the working conditions of women. ಅಂದ್ರೆ ಹೆಣ್ಮಕ್ಳ ಜನರಲ್ ಫಿಲ್ಮ್ ಇಂಡಸ್ಟ್ರಿನಲ್ಲಿರೋ ವರ್ಕಿಂಗ್ ಕಂಡೀಷನ್ಸ್ ನ ಇನ್ವೆಸ್ಟಿಗೇಟ್ ಮಾಡಿ